ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಮೂಗುದಾರ ಹಾಕಲು ಮುಂದಾದ ಜಿಲ್ಲಾಡಳಿತ. ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳೊಂದಿಗೆ ಎಸ್ಪಿ ಡಿಸಿ ಸಭೆ. ಮೈಕ್ರೋ ಫೈನಾನ್ಸ್ ಪೆಡಂಬೂತ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದು, ಫೈನಾನ್ಸ್ ಸಿಬ್ಬಂದಿಗಳಿಗೆ ಮೂಗುದಾರ ಹಾಕಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಾಟ ಮಾತ್ರ ಕಡಿಮೆ ಆಗ್ತಿಲ್ಲ. ತುಮಕೂರಿನಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅನೇಕ ಮಂದಿ ಬೀದಿಗೆ ಬೀಳುತ್ತಿರುವುದಲ್ಲದೆ ಅಮಾಯಕ ಜನರು ಬಲಿಯಾಗ್ತಿದ್ದಾರೆ. ಹೀಗಾಗಿ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ ಇಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳೊಂದಿಗೆ ಮೀಟಿಂಗ್ ಅನ್ನ ನಡೆಸಿತು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಜಿಲ್ಲೆಯಲ್ಲಿರುವ ಮೈಕ್ರೋ ಫೈನಾನ್ಸ್ ಕಂಪನಿಯ ಮಾಲೀಕರು, ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಬಡ್ಡಿದಂಧೆ, ಕಿರುಕುಳ, ಗೈಡ್ಲೈನ್ಸ್, ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆದ ಸಾವು ನೋವುಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಇನ್ನು ಮೈಕ್ರೋ ಫೈನಾನ್ಸ್ಗಳಿಂದ ಜಿಲ್ಲೆಯಲ್ಲಿ ಜನವರಿಯಿಂದ ಈವರೆಗೂ 8 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಫೈನಾನ್ಸ್ ಕಾಟದಿಂದ ತುಮಕೂರಿನಲ್ಲಿ ಒಂದೇ ಕುಟುಂಬದ ಎಲ್ಲಾ ಮಂದಿಯೂ ಸೂಸೈಡ್ ಮಾಡಿಕೊಂಡಿರೋ ಬಗ್ಗೆ ಪ್ರಕರಣ ದಾಖಲಾಗಿದೆ ಅಂತ ಸಭೆಯಲ್ಲಿ ಎಸ್ಪಿ ಅಶೋಕ್ ಹೇಳಿದ್ರು. ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟರೆ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇವೆ ಅಂತ ಸಭೆಯಲ್ಲಿ ಖಡಕ್ ವಾರ್ನಿಂಗ್ ಕೊಡಲಾಗಿದೆ. ಇನ್ನು ಮುಂದೆ ಫೈನಾನ್ಸ್ ಅಧಿಕಾರಿಗಳು ಕಾಟ ಕೊಡದಂತೆ ಎಚ್ಚರಿಕೆ ನೀಡಿದ್ರು. ಇದು ಸ್ಟೇಟ್ ಲೆವೆಲಲ್ಲಿ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಆ್ಯಂಡ್ ಆಲ್ ಸೀನಿಯರ್ ಆಫೀಸರ್ಸ್ ಇದು ಗಂಭೀರವಾಗಿ ತಗೊಂಡಿದ್ದಾರೆ. ಕಾರಣ, ಈ ಜಾನ್ವರಿ 1 ಇಲ್ಲಿ ತನಕ 8 ಜನ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ 8 ಕೇಸಸ್ ಆ ಥರ ರಿಜಿಸ್ಟರ್ ಆಗಿದೆ. ಆ್ಯಂಡ್ ನಮ್ಮ ತುಮಕೂರಲ್ಲಿ ಕಳೆದ 1 ವರ್ಷದಲ್ಲಿ 3 ಕಡೆ ನಾವು ಈ ಸೂಸೈಡಲ್ಲಿ FIRs ಮಾಡಿದ್ವಿ. ಒಂದು ತುಮಕೂರು ಟೌನಲ್ಲೇ ಆಗಿದೆ, ಅದು ಭಾಳ ಗಂಭೀರವಾದಂಥದ್ದು. ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. 3 ಜನ ಮಕ್ಕಳು ಆ್ಯಂಡ್ ಒಂದು ಸೊಸೈಟಿ ಲೋನಿಂದ ಆಗಿದೆ. ಸೊಸೈಟಿ ಲೋನಲ್ಲಿ ಈ ಪಿಯರ್ ಪ್ರೆಷರ್ ಏನಿರುತ್ತೆ, SHGಯಲ್ಲಿ ಒಬ್ಬರು ಲೆಂಡರ್ಗೆ ಇನ್ನೊಬ್ಬರು ಗ್ಯಾರಂಟಿ ಬೇಕಾಗುತ್ತೆ. ಸೊ ಅವರು ಬಂದು ಇವ್ರಿಗೆ ಯಾವಾಗ ಶಕ್ತಿಯಿಂದ ಬರೀತಾರೆ, ಬರಿಯಾದ ಮೇಲೆ ಇವರು ಎಲ್ಲರೂ ಸೇರಿ. ಇನ್ನು ಸಭೆ ಬಳಿಕ ಮಾತನಾಡಿದ ಎಸ್ಪಿ ಅಶೋಕ್, ಮೈಕ್ರೋ ಫೈನಾನ್ಸ್ ಕಿರುಕುಳ, ಈ ತರ ಮೀಟರ್ ಬಡ್ಡಿ, ಸೊಸೈಟಿ ಲೋನ್ ಆಗಲಿ ಇವೆಲ್ಲ ಕಿರುಕುಳ ಬರದ ಹಾಗೆ ನೋಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದೇವೆ. ಯಾರು ಕೂಡ ಟಾರ್ಚರ್ ಕೊಡದಂತೆ ಎಸ್ಪಿ ಅಶೋಕ್ ಹೇಳಿದ್ರು. ತುಮಕೂರು ಜಿಲ್ಲೆಯಲ್ಲಿ DC ಅವರ ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಮೀಟಿಂಗ್ ನಡೆಯಲಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರ ಮತ್ತು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಈ ಮೀಟಿಂಗ್ ಮಾಡಿದ್ದೀವಿ. ಈ ಮೀಟಿಂಗಲ್ಲಿ ನಾವು ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪ್ನಿ ಓನರ್ಸ್ ಮತ್ತು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಸ್ ಆ್ಯಂಡ್ ಸೊಸೈಟೀಸ್ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇವರೆಲ್ಲರನ್ನೂ ಕರೆದು ಅವರಿಗೆ ಗೈಡ್ಲೈನ್ಸ್ ಕೊಡಲಾಗಿದೆ. ಆ್ಯಂಡ್ ಏನೇನು ಕಾನೂನು ಅಲ್ಲಿ ಅವರಿಗೆ ರಿಲೀಫ್ ಕೊಡಬಹುದು. ಆ್ಯಂಡ್ ಮೈಕ್ರೋ ಫೈನಾನ್ಸಲ್ಲಿ ಹರಾಸ್ಮೆಂಟ್ ಆಗಿದ್ದರೆ ನಮ್ಮಿಂದ ಏನು ಕಾನೂನು ಕ್ರಮ ಮಾಡಲಾಗುತ್ತೆ. ಈ ವಿಚಾರಗಳೆಲ್ಲ ಮೀಟಿಂಗ್ ಮಾಡಲಾಗಿದೆ. ಆ್ಯಂಡ್ ಅವರಿಂದನೂ ನಾವು ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ, ಎಲ್ಲೆಲ್ಲಿ ಏನೇನು ಮಾಡಬೇಕಾಗುತ್ತೆ ಅಂತ ವಿಚಾರಗಳು ಮತ್ತು ಅರಿವು ಮೂಡಿಸುವ ವಿಚಾರಗಳನ್ನು ಇವೆಲ್ಲ ಡಿಸ್ಕಸ್ ಮಾಡಲಾಗಿದೆ. ಆ್ಯಂಡ್ ಇದ್ರ ಸಂಬಂಧ ನಾವು ಒಂದು ಡಿಟೇಲ್ಡ್ ಗೈಡ್ಲೈನ್ಸ್ ಒಂದು ಫಾರ್ಮ್ ಮಾಡಿಕೊಂಡು, ಕಾರ್ಯಾಚರಣೆ ಫಾರ್ಮ್ ಮಾಡಿಕೊಂಡು ಕಮ್ಮಿಂಗ್ ಡೇಸಲ್ಲಿ ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಬೇರೆ ಇತರ ಲೆಂಡಿಂಗ್ ವಿಚಾರ ಯಾವುದಾದ್ರೂ ಆಗಲಿ, ಮೀಟರ್ ಬಡ್ಡಿ ಆಗಲಿ, ಸೊಸೈಟಿ ಲೋನ್ ಆಗಲಿ, ಇವೆಲ್ಲ ಕಿರುಕುಳ ಬರದಂಗೆ ನೋಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸಭೆ ಬಳಿಕ ಮಾತನಾಡಿದ ಮೈಕ್ರೋ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ನಾಗರಾಜು, ರಿಜಿಸ್ಟರ್ ಆಗದ ಫೈನಾನ್ಸ್ ಕಂಪನಿಗಳಿಂದ ಟಾರ್ಚರ್ ಆಗ್ತಿದೆ. RBI ಅಂಡರ್ ಬರುವ ಕಂಪನಿಗಳಿಂದ ಯಾವುದೇ ಕಿರುಕುಳ ಆಗ್ತಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ನಾನು AU ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂದ ಬಂದಿದ್ದೀನಿ. ಸೊ ಯೂನಿಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಯಾವುದೇ ಕಸ್ಟಮರ್ಗೆ ಎಲ್ಲೂ ಕೂಡ ಫೀಲ್ಡಲ್ಲಿ ಎಲ್ಲೂ ಟಾರ್ಚರ್ ಅನ್ನೋದು ಎಲ್ಲೂ ಕೊಟ್ಟಿಲ್ಲ. ಸೊ ಅವರು ಸದ್ಬಳಕೆ ಮಾಡ್ಕೋ, ನಾವು ಕೊಟ್ಟಿರ್ತಕ್ಕಂಥ ಲೋನನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಲೋನನ್ನು ಕೊಡ್ತಾಯಿದ್ವಿ. ಸೊ ಎಲ್ಲಿ ಬ್ಯಾಂಕಲ್ಲಿ, ಯಾವ ಬ್ಯಾಂಕಲ್ಲಿ ಈಗ ಎಲ್ಲರೂ ಹೋಗಿ ಬ್ಯಾಂಕಲ್ಲಿ ಲೋನ್ ತೊಗೋಬೇಕಾದ್ರೆ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಸೊ ಅವ್ರಿಗೆ NOC ತೊಗೊಂಬರ್ಬೇಕು ಅಂತಂದರೆ ಒಂದೊಂದು ಇದರಲ್ಲಿ ಬ್ಯಾಂಕಲ್ಲಿ ಕೂಡ 300 ರೂಪಾಯಿ 400 ರೂಪಾಯಿ ಕೊಡಬೇಕಾಗುತ್ತೆ. ಆ ಥರ ಒಂದು ಬ್ಯಾಂಕಲ್ಲಿ ನಾವು ಲೋನ್ ಕೊಡಬೇಕಂತಂದರೆ
ಸೊ ಕಸ್ಟಮರ್ ಎಲ್ಲರೂ ಕೂಡ ತೊಗೊಳಕ್ಕೆ ಕಷ್ಟ ಈಗಿನ ಕಾಲದಲ್ಲಿ ಕಷ್ಟ ಆಗ್ತದೆ. ಸೊ ಅಂಥ ಸಮಯದಲ್ಲಿ ನಾವು ಕಸ್ಟಮರ್ಗೆ ಎಲ್ಲರಿಗೂ ಮೈಕ್ರೋ ಫೈನಾನ್ಸ್ ಅಂತ ಏನಿದೆಯೋ ಸೊ ಅಟ್ಲೀಸ್ಟ್ ಒಂದು 40,000 50,000 ಲೋನನ್ನು ಕೊಟ್ಟರೆ ಅವ್ರಿಗೆ ಏನಾದರೂ ದಿನಕೂಲಿಯನ್ನು ಸಂಪಾದನೆ ಮಾಡೋ ಏನೋ ಒಂದು ಉದ್ದೇಶಕ್ಕೋಸ್ಕರ ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೊಡ್ತಕ್ಕಂಥದ್ದು. ಸೊ ಅವ್ರಿಗೆ ನಾವು ತೊಂದರೆ ಮಾಡಬೇಕು ಅಂತ ಯಾವತ್ತೂ ನಾವು ಕೊಡ್ತಾ ಇಲ್ಲ. ಸೊ ಏನಾದರೂ ಅಕಸ್ಮಾತಾಗಿ ಏನು ಮನೇಲಿ ಸುಮ್ಮನೆ ಕೂತಿರ್ತಾರೆ, ಮನೇಲಿ ಒಂದು 10 ಜನ ಇರ್ತಾರೆ, ಒಂದು 5 ಜನ ಈಗ ಸರ್ ನಾವು ಕೇಳ್ತಕ್ಕಂಥದ್ದು ಸರ್ ನ್ಯಾಷನಲ್ ಬ್ಯಾಂಕ್ ಅಂದರೆ ಅವರು ಈಗ ಡಾಕ್ಯುಮೆಂಟ್ಸನ್ನು ಈಗ ಮನೆ ಮೇಲೆ ಲೋನ್ ಕೊಡಬೇಕಾದ್ರೆ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊತಾರೆ. ಸೊ ನಾವು ಕಸ್ಟಮರ್ ಹತ್ರ ಯಾವುದೇ ಕಾರಣಕ್ಕಾಗಿ ಮೈಕ್ರೋ ಫೈನಾನ್ಸ್ ಅವರು ಯಾವುದೇ ಡಾಕ್ಯುಮೆಂಟ್ಸನ್ನು ತೊಗೊಳ್ಳಲ್ಲ. ಸೊ ಒಂದು ಆಧಾರ್ ಕಾರ್ಡ್ ತೊಗೋತೀವಿ, ಆಧಾರ್ ಕಾರ್ಡ್ ಮೇಲೆ ಅವ್ರು ಸಿಬಿಲ್ ಚೆಕ್ ಮಾಡ್ತೀವಿ, ಸಿಬಿಲಲ್ಲಿ ಕ್ರೆಡಿಟ್ ಲಿಮಿಟ್ ಅನ್ನೋದು ಒಂದು 2 ಲಕ್ಷ ಅನ್ನೋದು ಲಿಮಿಟ್ ಇದೆ. ಆ ಲಿಮಿಟ್ ದಾಟಿ ನಾವು ಮುಂದೆ ಯಾವುದೇ ಕಾರಣಕ್ಕೂ ಲೋನ್ ಕೊಡೋಂಗಿಲ್ಲ. ಸೊ ಇದನ್ನು 2 ಲಕ್ಷ ಬಿಟ್ಟು ಮುಂದಕ್ಕೆ 3 ಲಕ್ಷ 4 ಲಕ್ಷ ಅಂತಂದರೆ ಸೊ ಅವರು ಈಗ RBI ಗೈಡ್ಲೈನ್ಸ್ ಕೆಳಗಡೆ ಬರೋದಿಲ್ಲ. ಅಂಥವರು ಈಗ ಮೀಟ್ರ್ ಬಡ್ಡಿ ಮಾಡ್ತಾರಲ್ಲ ಅಂಥ ಈ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರಿಂದ ನಮಗೆ ಎಲ್ಲರಿಗೂ ತೊಂದರೆ ಬರ್ತಾ ಇರೋದು. ಸೊ ಮೈಕ್ರೋ ಫೈನಾನ್ಸ್ ಅವರು ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಒಂದು ಈಗ ಎಕ್ಸಾಂಪಲ್ 3-4 ಜನ ಮನೇಲಿ ಇರ್ತಾರೆ, ಒಬ್ಬರು ದುಡಿತಾರೆ, ಎಲ್ಲರೂ ಸಾಕಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಮನೇಲಿ ಇರ್ತಕ್ಕಂಥ ಒಂದು ಹೆಂಗಸು ಅವ್ರಿಗೆ ಒಂದು 40,000 50,000 ಕೊಟ್ಟರೆ ಏನಾದರೂ ಹೂ ಮಾರ್ತಕ್ಕಂಥದ್ದು, ಇಲ್ಲ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಇಲ್ಲಾಂದ್ರೆ ಹಾಲು ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಲೋನ್ ಅವ್ರು ಸಹಾಯ ಮಾಡ್ತಾರೆ. ಎಲ್ಲರೂ ಕೂಡ ಬ್ಯಾಂಕಲ್ಲಿ ತೊಗೋಬೇಕಾದ್ರೆ ಕಷ್ಟ ಈಗಿನ ಕಾಲದಲ್ಲಿ. ಸೊ ಅಂಥ ಸಮಯದಲ್ಲಿ ಸರ್ ಅದು ಈಗ ಇಲ್ಲಿಗಲ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಅವ್ರಿಗೆ ಒಂದೇ ಸರಿ ಹೋಗಿ 5 ಲಕ್ಷ 6 ಲಕ್ಷ ಕೊಡೋದು, ಅವರು ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಈ ಥರ ಮಾಡ್ತಾರೆ. ಅವರು RBI ಅಂಡರ್ ಕೆಳಗಡೆ ಬರೋದಿಲ್ಲ. ಸೊ ಆ ಥರ ಯಾವುದೋ ಕಾರಣಕ್ಕೋಗಿ ನಾವು ಮಾಡ್ತಕ್ಕಂಥದ್ದು ಕೆಲಸ ಅಲ್ಲ. ಅದೇನೇ ಆಗಲಿ, ಸರ್ಕಾರ ಸೂಚನೆಯಂತೆ ಮೈಕ್ರೋ ಫೈನಾನ್ಸ್ ಕಂಪನಿಯ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದ್ದು, ಇನ್ನು ಮುಂದೆ ಆದರೂ ಮೈಕ್ರೋ ಫೈನಾನ್ಸ್ಗಳಿಂದ ಕಿರುಕುಳ ತಪ್ಪಿ ಅಮಾಯಕ ಜೀವಗಳು ಉಳಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.